ಹಾಯ್ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತನ ಹೇಳ್ತಾ ಯಾರ್ಯಾರು ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಶಿವಮೊಗ್ಗದಲ್ಲಿರುವಂಥ ಭದ್ರಾ ಟೈಗರ್ ರಿಸರ್ವ್ಗೆ ಸಫಾರಿ ಹೊರಟಿದ್ದೀನಿ. ಯಾರ್ಯಾರು ಭದ್ರಾ ಟೈಗರ್ ರಿಸರ್ವ್ ಸಫಾರಿನ ಮಾಡಿದ್ದೀರಾ, ಹಾಗೆ ಯಾರ್ಯಾರಿಗೆ ಯಾವ್ಯಾವ ಥರ ಪ್ರಾಣಿಗಳು ಕಾಣಿಸಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನನಗೆ ಯಾವ್ಯಾವ ಪ್ರಾಣಿ ಸಿಗುತ್ತೆ ಕ್ಯಾಪ್ಚರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲ ಸಿಕ್ಕಲ್ವಾ? ಮುಂದೆ ಓಕೆ ಓಕೆ. ಓಕೆ ಗಾಯ್ಸ್, ಆನೆ ಕಾಣಿಸ್ತಿದೆ ನೋಡಿ. ಆನೆ ಓಣ ನೋಡಿ ಫ್ರೆಂಡ್ಸ್, ನಾವು ಸಫಾರಿಲಿದ್ದೀವಿ. ಇಲ್ಲಿ ಕಾಣ್ತಾನೆ, ತೋರಿಸಿ. ಆನೆ ಕಾಣ್ತಾ ಇದೆ. ಸೀನಾ ಎಣಿತಂದವನೇ ಏಣಿ ಹಾಕೊಂಡು ಹೋಗೋದಾರಲ್ಲ ಇವ್ರು ಫಾರೆಸ್ಟ್ ಇವನು ಯಾರನ್ನ ಈ ಮರ ಮುರಿತೈತೆ ಅದು. ಸರ್ ಅಲ್ಲೊಂದು ಅಲ್ಲೊಂದು ನಿಂತೈತೆ. ಈ ಕಡೆ ಅಲ್ಲಿ ದೊಡ್ಡದು ಕೊರೆ ಕೊರೆ. ಹಿಂದೆ ಅಟ್ಯಾಕಿಗೆ ರೆಡಿ ಆಯ್ತು ಅಣ್ಣ. ಇಲ್ಲಿ ಲಾಟ್ ಇದಾವೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟಿದೆ. ಒಂದೆರಡಲ್ಲ, ಒಂದು 10 ಆನೆ, ಕಾಡಾನೆಗಳು. ಇನ್ನೊಂದು ಮುಂದೆ ವಾವ್. ರವೇಣ ಅದೇ ಅನ್ಸುತ್ತಲ್ವ ನಮ್ಗೆ ಲಾಸ್ಟ್ ಟೈಮ್ ಕೊರೆ, ಉದ್ದ ಕೊರೆ ಏನು ಬರ್ತಾಯಿದೆ ಅಲ್ಲ. ಹ್ಞೂ ನಿಜ ಅಣ್ಣ. ಹ್ಞೂ ಸರಿಯಾಗಿ ಕೊಟ್ಟಿತ್ತಪ್ಪ ಅದು. ಚಿಕ್ಕದು ಅನ್ಸುತ್ತಲ್ಲ, ಏನು ಚೆನ್ನಾಗಿ ಕಾಣ್ತಿದೆ. ಹೋಗಿ ಮತ್ತೆ ಕರ್ಕಬ ಚಿಕ್ಕದ ಮಿಸ್ ಎಲಿಫೆಂಟ್ ಅದು ಚಿಕ್ಕದನ್ನ ಕರ್ಕಬ ನಾವು ಈ ಕಡೆ ಎಲ್ಲ ನೋಡ್ತಿರ್ಬೇಕಾಗ ಆ ಕಡೆಯಿಂದ ಒಂದು ಓಡ್ ಬರ್ಬೇಕು. ಮಕ್ಕಳ ಕಣ್ಣಿಗೆ ಆಗ್ತದೆ ಅದು. ಕ್ವಾರಿ ವಾವ್, ಒದ್ದಂಗಿತ್ತು ನೋಡಿ ಕ್ವಾರಿ. ಯಪ್ಪ ಬಿದ್ರ ತಿಂತೀವಿ. ಪಾಸಾಗಕ್ಕೆ ಒಂದು ಒಳ್ಳ ಹಿಂಡಿದಾವಲ್ಲ ಇವು. ಮತ್ತು ಹಿಂಡಲ್ಲೇ ಇರೋದು ಸಿಂಗಲ್. ನಮಗೆ ಅವತ್ತು ಒಂಟಿ ಸಲ್ಗ ಇಲ್ಲೂ ಮರಿ ಇದೆ. ಅದೇ ಅದೇ ಬೋಸ್ ಕಾಂಬ್ಲಿ ತಗೊಳ ಇದ್ರು ಖಾರಿ ತಗೊಳ. ವಾಹ್, ಎರಡಿದೆ. ಅಲ್ಲೊಂದು ದೊಡ್ಡದೈತೆ. ಬೇಕಿತ್ತು ಬ್ರಷ್ ಹಲ್ಲುಜ್ಜಕ್ಕೆ. ಅವೆರಡ ಕಡೆ ಉಂಟು. ಹೋಗ್ಬರ ಅಂದ್ರೆ ಓಕೆ, ಆನಿತ್ತು ನೋಡಾಯ್ತು. ನೆಕ್ಸ್ಟ್ ಏನು ಕಾಣಿಸುತ್ತೆ ನೋಡೋಣ. ಈ ಕಡೆ ಪಾಸ್ ಆಗೋಕ್ಕೆ ಬರ್ತಾರ. ಪಾರ್ಟಿ ಮಾಡಿದೆ ಲೈಟಾಗಿ ತಿನ್ಕೊಂಡು ದೊಡ್ಡದಿದೆ ಇದು. ಅಲ್ಲಿ 5-6 ಇದಾವಣ. ಅಲ್ಲಿ ಅಲರ್ಟಾಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ. ಅದೇ ಅಲ್ಲಿ ಸುಮಾರು ಇದಾವೆ ಅಲ್ಲಿ.
ಸಿನಾ ರೆಡಿ? ಏನ್ ಮಾಡೋರು ಇವರು? ಆಮೇಲೆ ಅಟ್ಟೆ ಸೆಲ್ಫಿ ತೆಗೆಯೋದು. ನಾವು ಹೋಗ್ತಿದ್ದಂಗೆ ಮೆಲ್ಲಕ್ಕೆ ಈ ಕಡೆ ಬರ್ತಾ ಇದೆ. ಪಾಸ್ ಆಗ್ತಾ ಇರೋದು ನನಗಿದೆ ಚೆನ್ನಾಗಿ ಗೊತ್ತಿತ್ತು. ಇದೆ ಮುಂದ್ಗಡೆ ಇದೆಯಲ್ಲ ಈ ಅಚ್ಚದೇಕ ಮುಂದಾಗ ಈಜ ಅಲ್ಲಿ ಓಟ. ಕೃಷ್ಣ ಹಾಯ್, ಹೆಂಗಿತ್ತು ಆನೆ? ಸೂಪರ್. ಆನೆ ಇದ್ದಂಗಿತ್ತು. ಇದು ನಿಮ್ಮ ವಾಪಸ್ ಬೈತೆ ಸೊಂಟಲ್ಲಿ ನೀರು ಕುಡಿಯೋಕ್ಕೆ ಬರ್ತಿದ್ದಾವೆ ಈ ಕಡೆ. ಬಂದ್ಮೇಲೆ ಗೊತ್ತಾಗ್ತದೆ ಯಾರು ನೋಡಿ ಯಾರು ಇಲ್ಲ, ಅದಕ್ಕೆ ಬರ್ಬೇಡ ಅಂತಿದ್ನಕ್ಕ ಅವಕ್ಕೆ. ಹಾಂ ನೋಡ್ತೀನಿ ನೋಡು, ಚಪ್ಪಲಿ ಹೊಡಿದ ತಕ್ಷಣ ನೋಡಲಿ. ಓ ಎಲ್ಲಿ ಆನೆ? ಇಲ್ಲಿ ಸೂಪರ್ ಆಗಿದೆ ನೋಡ್ರಿ. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೈತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆನೆ ನೀರೊಳಗೆ ಇಳಿದು ಸ್ನಾನ ಮಾಡಿಸ್ತಾ ಇದ್ದೆ. ಎಷ್ಟು ಸಖತ್ತಾಗಿ ನೀರು ಕುಡ್ಕೊಂಡು ಎಷ್ಟು ಚೆನ್ನಾಗಿ ತಿಂತಾ ಇದೆ. ಹೋದ ವರ್ಷ ಸ್ನಾನ ಮಾಡಿದ್ದ, ಈ ವರ್ಷ ಇಲ್ಲ ಸ್ನಾನ ಮಾಡಿ. ನೀವು ವಿಡಿಯೋದಲ್ಲಿ ಹಾಕ್ತೀನಿ, ನನಗೆ ಗೊತ್ತಿಲ್ಲ ವಾಯ್ಸ್ ಬಂದ್ರೆ. ವಾಯ್ಸ್ ಇನ್ನ ಪ್ರಕಾರ ಕೊಡ್ತೀನಿ. ಅಷ್ಟು ನೀನು ಬಾಲಸುಬ್ರಹ್ಮಣ್ಯಂ ನಿನ್ನ ವಾಯ್ಸು. ಹಾಂ, ಕಮ್ಮಿ ಇರ್ಬೇಕು. ಬೆಂಡೆಗಳ ಗುಡ್ಡ ಜಾಸ್ತಿ. ಸಿಂಗಲ್ ಜಿಂಕೆ ನೋಡಿ ಜಿಂಕೆ ನೋಡು. ಇದು 9 kg ಸಿಂಗಲ್ ಇದೆಯಲ್ಲ ಇವತ್ತು. ಬಲ ತಪ್ಸ್ಕೊಂಡಿದೆಯೋ ಸರ್, ಹೊಡ್ತಾಗಿರ್ತಾ ಬಿದ್ದೀಯಾ ಅಂತ. ಇಲ್ಲ ಅಲ್ಲಾಡ್ತಾ ಇಲ್ಲ ಅದು. ಅದು ರೆಡಿ ತಾನೆ ಈಗ ಓಡೋಕ್ಕೆ. ಯಾರು ನಿನ್ನ ಅಂದ್ಬಿಟ್ರೆ ನೆದ್ದು ಓಡೋಗ್ಬಿಡ್ತೈತೆ. ಇದು ಸೂಪರ್ ಆಗಿದೆ. ಇದು ಏನು ಬಾಡಿ ಏನು ಕಾಣ್ತಿತ್ತಪ್ಪ ಪಾಪ. ಸೇಮ್ ನಿಮ್ಮ ಬಾಡಿ ಇದೆ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. ಫೋಟೋ ಇಲ್ಲ ಇತ್ತು ಬಾಗೋಜಿ ಮುಂದೆ ಮುಂದೆ ಹೋಗಿ ಸ್ವಲ್ಪ. ಅಲ್ಲಲ್ಲ ಸರ್, ಅಲ್ಲೇ ಇಲ್ಲಿ ಆಪೋಸಿಟ್ ಅಲ್ಲಿ ಇವ್ರು ಮುಂದೆ ನಡೆಯಿರಿ. ಅದೇ ಎದ್ದು ನೋಡ್ತೈತೆ. ಹೋಯ್ತು ವಾಪಸ್ ಗಲಾಟೆ ಕೇಳ್ಕೊಂಡು. ಕಳೆದೇ ಹೋಯ್ತು ಜಗ್ಗನ್ ಕಾಟಕ್ಕೆ. ಬಿಲ್ಡರ್ಸ್ ಅಸೋಸಿಯೇಷನ್ಗೆ ಕಳಂಕ ಮೇಲ್ಗಡೆ ಸಿಕ್ಕಾಪಟ್ಟೆ ಇಲ್ಲ. ಸಖತ್ತಿದೆ. ಕಾಡಲ್ಲಿ ಶುರುವಾದಂಥ ಮನುಷ್ಯನ ಜೀವನ. ಕಾಡು ಬಿಟ್ಟು ನಾವು ಎಲ್ಲೋ ನಾಡಿಗೆ ಹೋದ್ವಿ, ತಿರ್ಗಾ ಅದೇ ಕಾಡನ್ನ ಮತ್ತೆ ನೋಡಕ್ ಬರ್ತಿದೀವಿ. ಇದೇ ಪ್ರಕೃತಿ ನಿಯಮ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ಜೀವಿಗೂ ಎಲ್ಲ ಕಡೆ ಬದುಕೋ ಹಕ್ಕಿದೆ. ಬಟ್ ಆದ್ರೆ ನಾವು ಮನುಷ್ಯರುಗಳು ಏನ್ ಮಾಡಿದ್ವಿ, ಆ ಪ್ರಾಣಿಗಳಿಗೆ ಆ ಹಕ್ಕನ್ನ ನಾವು ಕೊಟ್ಟಿಲ್ಲ, ಅಲ್ಲಿಂದ ದೂರ ಓಡಿಸಿದ್ವಿ. ಪ್ರಾಣಿಗಳಿಗೆ ಆಶ್ರಯ ಕೊಟ್ಟು, ನೆರಳು ಕೊಟ್ಟು, ಕುಡಿಯೋಕೆ ನೀರು ಕೊಟ್ಟು ಎಷ್ಟು ಚೆನ್ನಾಗಿ ಈ ಪ್ರಕೃತಿ ನೋಡ್ಕೊಂತಿದೆ ಅಲ್ವಾ? ಧೂಳ್ ಮಗ ಧೂಳ್, ತಿಮಕ ತಿಮಕ ಧೂಳ್, ಧೀರತನಕ್ಕೆ ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ಧೂಳ್ ರಿತು ಟೈಗರ್ ಫಿನಿಶ್ ಸಫಾರಿ ಫಿನಿಶ್. ಇವಾಗ ಬಂದು ನಿಮಗೆ ಭದ್ರಾ ಸಫಾರಿ ತೋರಿಸಿದ್ದೀನಿ. ಬೆಳಗ್ಗೆ ಬೋಟಿಂಗ್ ಹೋಗೋಣ. ಬೋಟಿಂಗ್ ಸಫಾರಿಲಿ ಪ್ರಾಣಿಗಳೇನಾದ್ರು ಕಾಣಿಸುತ್ತಾ ನೋಡೋಣ. ಓಕೆ ಇಲ್ಲ ಅಕ್ಕ, ಆವ್ಯಾಕ ಅದು ಹೋಗಲಿ. ಹುಲ್ಲು ಕಣ. ಹಾ? ಹೌದು. ಹೋಗಿ ಏಮಲ್ಲ ಕೈನಾಗ ಹಿಡ್ಕೊಂಡ್ ಬರ್ತಾಳೆ. ನೋಡಿ, ಹೊಸ ವರ್ಷ ಅಂತ ನಮ್ಮ ಪರಶುವಣ್ಣ ಫುಲ್ಲು ಮಿಂಚಿಂಗಲ್ಲಿದ್ದಾರೆ. ನೀವು ಕೂಡ ಹೊಸ ವರ್ಷದ ಹೊಸ ಟ್ರಿಪ್ಪು. ನಾವಿವಾಗ ಬೆಳಗ್ಗೆ ಎದ್ದಿದ್ದೀವಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಿಮಗೆ ಹೇಳ್ತಾ, ಇದು ಹೊಸ ವರ್ಷದ ಮೊದಲನೇ ಟ್ರಿಪ್ಪು. ಇದು ಬಂದು ರಿವರ್ಟಿನ್ ರೆಸಾರ್ಟ್ ಅಂತ, ಭದ್ರಾ ಟೈಗರ್ ಸಫಾರಿ ನಿಯರ್ ಇದು ಇರೋದು. ಈ ರೆಸಾರ್ಟ್ ಬಂದು ಗೋರ್ಮೆಂಟಿನ ಹ್ಯಾಂಡ್ ಓವರಲ್ಲಿ ಇರುತ್ತೀವಿ.
ನಮ್ಮ ಸೈಡ್ಗೆ ಈ ಕಡೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಜಸ್ಟ್ ಬೋಟಿಂಗ್ ಹೋಗ್ತಿರೋದಲ್ಲ, ಇದು ಒಂದು ವಾಟರ್ ಸಫಾರಿ. ಇದು ಈ ನಾವು ಸೈಡಲ್ಲೆಲ್ಲ ಹೋಗ್ಬೇಕಾದ್ರೆ ಎಷ್ಟೊಂದು ಪ್ರಾಣಿಗಳು ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಬರ್ತವೆ. ಅದನ್ನ ನೋಡೋಕ್ಕೋಸ್ಕರ ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಒಂದು ಬ್ಲ್ಯಾಕ್ ಚೀತಾ ಈ ಜಾಗದಲ್ಲಿ ನೀರು ಕುಡಿಯೋದನ್ನ ಸೆರೆ ಹಿಡ್ದಿರೋದು, ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ನೀವು ಅದನ್ನ ನೋಡಿರ್ತೀರ ಅನ್ಸುತ್ತೆ. ಓಕೆ, ನಮಗೂ ಕಾಣಿಸುತ್ತಾ ಇಲ್ವಾ? ಸುಮ್ಮನೆ ಹಾಗೆ ಬರ್ತೀವ? ನೋಡೋಣ ಬನ್ನಿ. ರೆಡಿ ಟು ರೇಸ್. ಫ್ರೆಂಡ್ಸ್, ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಜಂಗಲ್ ರೆಸಾರ್ಟು. ಈ ರೆಸಾರ್ಟಲ್ಲಿ ಇರಬೇಕು ಅಂದರೆ 2 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ಬುಕ್ಕಿಂಗ್ ಮಾಡ್ಕೊಂಡ್ರು ಹೆವಿ ಎಕ್ಸ್ಪೆನ್ಸಿವ್ ಜಾಸ್ತಿ. ಬಟ್ ಇದರಲ್ಲಿ 1 ಡೇ ಸ್ಟೇ ಮಾಡಿದರೆ ಸೇಮ್ ಕಾಡೊಳಗೆ ಇದ್ದಂಥ ಫೀಲು ಸಖತ್ತಾಗಿ ಕೊಡುತ್ತೆ. ಈ ಬೋಟಲ್ಲಿ ಈ ಥರ ಸೈಡ್ ಹೋಗೋದು ಏನಕ್ಕೆ ಅಂದರೆ, ಯಾವ್ದಾರ ಪ್ರಾಣಿಗಳು ನೀರು ಕುಡಿಯೋಕ್ಕೆ ಬಂದಿರುತ್ತೆ ಅಂತ ನಿಗಳು ಸೈಟ್ ಆಗುತ್ತಾ ನೋಡೋಣ ಅಂತ. ಈ ಡ್ಯಾಮಲ್ಲಿ ಮಾತ್ರ ಹೆವಿ ಮೊಸಳೆಗಳು ಜಾಸ್ತಿ. ಈ ಡ್ಯಾಮಲ್ಲಿ ಸಫಾರಿಲಿ ಮಾತ್ರ ಪ್ರಾಣಿಗಳು ಸೈಟ್ ಆಗಬೇಕು ಅಂದರೆ ಹೆವಿ ಪೇಷನ್ಸ್ ಇರಬೇಕು, ನೋಡಿಕೊಂಡು. ಇನ್ನೊಂದು ಅದೃಷ್ಟನೂ ಇರಬೇಕು ಗುರು. ಈ ಜಾಗದಲ್ಲಿ ಪ್ರಾಣಿಗಳು ನೋಡ್ತೀವಿ ಅಂದರೆ ಎಲ್ಲ ಇಲ್ಲೆಲ್ಲ ಒಣಗಿದ ಮರದ ಮೇಲೆ ತಿನ್ಬೇಕಂತ ಮನೇಲಿ ಹಾಕಕ್ಕೆ ಅವ್ನು ತಿನ್ನಕ್ಕೆ. ಒಂದಿಕ್ಕೂ ಒಂದು ಉಡಾ ಸೈಟ್ ಆಯ್ತು ಅಷ್ಟೇ. ಅವನು ಕ್ಲೀನಾಗಿ ಕಂಡಿಡ್ಬಿಟ್ರಲ್ವಾ? ಹಾಂ, ಲಬುಕ್ ಅಂತ ನೋಡಿ ಹಂಗೆ ನಿಲ್ಲಿಸ್ಬಿಟ್ರು ನೋಡಿ ಫ್ರೆಂಡ್ಸ್. ಅಲ್ಲೇ ಉಡಾ ಫ್ರೆಂಡ್ಸ್, ಯಾರು ಡಿಸಪಾಯಿಂಟ್ ಆಗಬೇಡಿ. ಯಾಕಂದರೆ ನಾವು ಹೋಗಿದ್ದಂಥ ಜಾಗನೇ ಅಂಥದ್ದು. ಅದು ಬೆಳಗಿನ ಜಾವ ಇಲ್ಲ ಸಾಯಂಕಾಲ ಹೊತ್ತು ಜಾಸ್ತಿ ಸೈಟ್ ಆಗ್ತವೆ ಪ್ರಾಣಿಗಳು. ನಮಗೆ ಹೋದಾಗೆಲ್ಲ ಒಂದ್ಸತಿನೂ ಕಾಣಿಸ್ಲಿಲ್ಲ. ಬಟ್ ಈ ಸತಿ ಒಂದು ಉಡಾದ್ರೂ ನೋಡಿದೀವಿ. ನಾವು ಇಬ್ರು ಅದೃಷ್ಟವಂತರು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.